ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾವು ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ ಬೆಂಗಳೂರು ನಗರದಲ್ಲಿ ಅನ್ನೋದನ್ನು ಕೂಡ ಈ ಬಸವ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಖಂಡ್ರೆ ಸಾಹೇಬರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಕೆಲವು ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದು ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂತೇಳಿ ಹೇಳಿದ್ದಾರೆ. ಯಾವ ಥರದ ಹಣನೂ ಕೊರತೆ ಆಗದೆ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮಾರು 700ಕ್ಕೂ ಹೆಚ್ಚು 742 ಕೋಟಿಗಳನ್ನು ಈಗಾಗಲೇ ಇದಕ್ಕೆ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಮಾಡಿ ಅಪ್ರೂವ್ ಆಗಿ ಸುಮಾರು 400ಕ್ಕೂ ಹೆಚ್ಚು ಕೋಟಿಯನ್ನು ಈಗಾಗಲೇ 480 ಕೋಟಿಯಷ್ಟು ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದೆ. ಎಷ್ಟೇ ಆದರೂ ಚಿಂತೆ ಇಲ್ಲ. ನಾವು ಇದನ್ನು ಈ ಕೆಲಸ ಇದು ಸರ್ಕಾರದ ಕೆಲಸ. ನಮ್ಮ ನಾಡಿಗೆಲ್ಲ ರಾಷ್ಟ್ರಕ್ಕೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಚಿಂತನೆಗಳು ಎಲ್ಲ ಕೂಡ ನಾವೆಲ್ಲ ಅಳವಡಿಸ್ಕೊಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿಂದನೇ ಕೂಡ ನಾವು ನಮ್ಮ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೇವೆ. ಸೊ ಅದರಿಂದ ಬಸವಣ್ಣವರ ತತ್ವಗಳನ್ನು ನಾವು ಪ್ರಚಾರ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಜನರಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ಕೆ ಈಗ ತಾನೇ ನಾನು ಈ ಅನುಭವ ಮಂಟಪದಲ್ಲಿರುವಂಥ ಜ್ಞಾನ ಮಂದಿರ ಏನಿದೆ ಆ ಜ್ಞಾನ ಮಂದಿರಕ್ಕೂ ನಾನು ನಮ್ಮ ಪರಮೇಶ್ವರ್ ಅವರು ಶರಣ್ ಪ್ರಕಾಶ್ ಪಾಟೀಲು ಎಲ್ಲ ನಾವೆಲ್ಲ ಭೇಟಿ ಕೊಟ್ಟಿದ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಶಾಂತಿಲಿ ಕೆಲಸವನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ. ಸೊ ಮುಂದಕ್ಕೆ ಇದೊಂದು ದೊಡ್ಡ ಪುರಾತನವಾದಂಥ ಒಂದು ಸ್ಥಳ, ಇದೊಂದು ಕಲ್ಚರಲ್ ಸೆಂಟರ್, ಇದೊಂದು ಆಧ್ಯಾತ್ಮಿಕವಾದಂಥ ಕೇಂದ್ರ, ಇದೊಂದು ಪ್ರವಾಸಿ ಕೇಂದ್ರ, ಇವೆಲ್ಲ ಕೂಡ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದ್ದಾರೆ ಸರ್. ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದಕ್ಕೆ ನಾವು ಬರಗಾಲ ಘೋಷಣೆ ಮಾಡಬೇಕಂತ ಸರ್. ಅದಕ್ಕೆ ನಾವೆಲ್ಲ ಬಂದಿದ್ದೇವೆ. ನಾಳೆ ಮೀಟಿಂಗು ಒಂದೇ ದಿನಕ್ಕೆ ಘೋಷಣೆ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಬೇಕು, ಕಿವಿಲಿ ಕೇಳಬೇಕು, ಜನರ ಅಭಿಪ್ರಾಯ ಪಡಿಬೇಕು, ಸರ್ವೆ ಮಾಡಬೇಕು, ಮಾಹಿತಿ ತಿಳಿಬೇಕು. ಇನ್ನು ಏನೇನಾಗಿದೆ ಇನ್ನು ಅದಕ್ಕೆಲ್ಲ ಕಾಲ. ಬಸವಣ್ಣ ಭೂಮಿಯಿಂದ ಪ್ರವಾಸ ಸ್ಟಾರ್ಟ್ ಮಾಡಿದ್ದೀರಿ, ಸರ್ ಬರದ ಪ್ರವಾಸ ಸರ್ ಇದು. ನೀವೇನಾದ್ರು ಜಾಸ್ತಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಇರಿ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಆದಷ್ಟು ಜಲ್ದಿ ಮಾಡ್ತದೆ. ಇನ್ನೊಂದು ಘೋಷಣೆ ಮಾಡಲಿಕ್ಕೆ ಬಯಸ್ತೀನಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾವು ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ ಬೆಂಗಳೂರು ನಗರದಲ್ಲಿ ಅನ್ನೋದನ್ನು ಕೂಡ ಈ ಬಸವ ಮಂಟಪದಲ್ಲಿ
ಅನುಭವ ಮಂಟಪದಲ್ಲಿ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ.